ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಪೂಜ್ಯ ಶ್ರೀ ಜಗದ್ಗುರು ಚನ್ನಬಸವಾನಂದ ಸ್ವಾಮೀಜಿಯವರು ಪೀಠಾಧೀಶರು, ಚಿನ್ಮಯಜ್ಞಾನಿ ಚನ್ನಬಸವೇಶ್ವರ ಜ್ಞಾನಪೀಠ ಬಸವ ಗಂಗೋತ್ರಿ ಬೆಂಗಳೂರು ಇವರ ಒಂದು ಪ್ರವಚನದ ಧ್ವನಿ ಸುರುಳಿಗಳನ್ನು, ಸಿಡಿ ಕಟ್ಟೆಗಳನ್ನು ಇದೀಗ ವಿಶ್ವ ಕಲ್ಯಾಣ ಮಿಷನ್ ಸಂಸ್ಥೆಯಿಂದ ಬಿಡುಗಡೆ ಮಾಡ್ತಾ ಇದ್ದೀವಿ. ಪೂಜ್ಯ ಸ್ವಾಮೀಜಿಯವರು ಪ್ರತಿಭಾವಂತ ಪ್ರವಚನಕಾರರು ಮಾತ್ರವಲ್ಲ, ಕನ್ನಡ, ಹಿಂದಿ, ಮರಾಠಿ, ಇಂಗ್ಲಿಷ್ 4 ಭಾಷೆಗಳಲ್ಲಿ ಕೂಡ ಪರಿಣಿತರು. ಹೀಗಾಗಿ ಅತ್ಯುತ್ತಮ ಸಂಘಟಕರಾಗಿ ಎಲ್ಲ ಕಡೆಯಲ್ಲೂ ಕೂಡ ಕಾರ್ಯ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾರೆ. ನಮ್ಮ ಬಸವ ಧರ್ಮ ಪೀಠ ಮತ್ತು ವಿಶ್ವ ಕಲ್ಯಾಣ ಮಿಷನ್ ಈ ಒಂದು ವಿಶ್ವಸ್ತ ಸಂಸ್ಥೆಗಳ ಸಕ್ರಿಯ ಟ್ರಸ್ಟಿಗಳಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಬಾಲ್ಯದಿಂದಲೂ ಕೂಡ ಆಧ್ಯಾತ್ಮಿಕದಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ. ಇದಕ್ಕೆ ಕಾರಣ ಅವರ ಹುಟ್ಟಿದ ಒಂದು ಮನೆತನ. ಅವರ ತಂದೆ ಚನ್ನ ಮಲ್ಲಯ್ಯ ಸ್ವಾಮಿಯವರು ಕೂಡ ಅಷ್ಟೇ ಆಧ್ಯಾತ್ಮ ಜೀವಿಗಳು. ಅವ್ರ ತಂದೆ, ಅವ್ರ ಚಿಕ್ಕಪ್ಪ, ಹೀಗೆ ಅವ್ರ ಮನೆತನದಲ್ಲಿ ಬಸವ ತತ್ವದಲ್ಲಿ ಅಪಾರವಾದ ಆಸಕ್ತಿ. ಹೀಗಿದ್ದಾಗ ಬೀದರ್ನಲ್ಲಿ ಲಿಂಗಾನಂದ ಸ್ವಾಮೀಜಿಯವರ ಪ್ರವಚನವು ನಡೆದಾಗ ಅದನ್ನು ಕೇಳಿ ಬಾಲ್ಯದಲ್ಲಿಯೇ ಪ್ರಭಾವಿತರಾದರು. ಶಿವಕುಮಾರ್ ಡಾಕುಳಿಗೆ ಅಂತ ಹೇಳಿ ಇನ್ನೂ ಹೈಸ್ಕೂಲ್ ವಿದ್ಯಾರ್ಥಿ ಜೀವನದಲ್ಲಿರುವಾಗಲೇ ಪ್ರಭಾವಿತರಾದ ಇವರು ನಂತರ ಈಗ ಜಂಗಮ ದೀಕ್ಷೆಯನ್ನು ಹೊಂದಿ ಚನ್ನಬಸವಾನಂದ ಸ್ವಾಮೀಜಿ ಎನ್ನುವ ಹೆಸರನ್ನು ಪಡ್ಕೊಂಡ್ರು. ಆಚೆ ವರ್ಷ ಬಸವ ಗಂಗೋತ್ರಿಯಲ್ಲಿ ಚನ್ನಬಸವೇಶ್ವರ ಜ್ಞಾನಪೀಠವನ್ನು ಸ್ಥಾಪನೆ ಮಾಡಿ ಅದಕ್ಕೆ ಅವರನ್ನು ಜಗದ್ಗುರುವಾಗಿ ಮಾಡಲಾಗಿದೆ. ಹೀಗಾಗಿ ಪೂಜ್ಯ ಸ್ವಾಮೀಜಿಯವರು ಈಗ ಜಗದ್ಗುರು ಚನ್ನಬಸವಾನಂದ ಸ್ವಾಮೀಜಿಯವರಾಗಿ ನಾಡಿನಾದ್ಯಂತ ಸಂಚಾರ ಮಾಡ್ತಾ ಇರೋದು ಮಾತ್ರವಲ್ಲ, ಅವರು ಈ ಒಂದು ಪೀಠಾಧೀಶರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅತ್ಯುತ್ತಮ ಪ್ರವಚನಕಾರರಾದ ಅವರ ಒಂದು ಕೆಲವು ಪ್ರವಚನಗಳು ಜನಗಳಿಗೆ ಲಭ್ಯವಾಗಬೇಕು ಅಂತ ಹೇಳಿ ಈಗ ಪ್ರವಚನದ ಸುರುಳಿಗಳನ್ನು ಮಾಡಿಸ್ತಾ ಇದ್ದೀವಿ. ನೀವೆಲ್ಲ ಕೇಳಿ ಆನಂದಿಸ್ತೀರಾ ಅಂತ ಹೇಳಿ ನಾನು ನಿರೀಕ್ಷಿಸ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಅವು ಜಗಕ್ಕಿಕ್ಕಿದ ವಿಧಿ. ನಿನ್ನೊಡವೆ ಎಂಬುದು ಜ್ಞಾನರತ್ನವೊಂದೇ, ಅಂತಪ್ಪ ದಿವ್ಯರತ್ನವ ಕೆಡಗೊಡನೆ ನೀನಲಂಕರಿಸಿದೆಯಾದಡೆ ನಿನಗಿಂತ ಬೇರೆ ಸಿರಿವಂತರಿಲ್ಲ ಕಾನಾಮನವೇ ಗುಹೇಶ್ವರ.
ಯೋಮಕಾಯ ಶೂನ್ಯ ಪೀಠಾಧೀಶ ಅಲ್ಲಮ ಪ್ರಭುದೇವರು ಹೇಳಿರುವಂತಹ ಈ ಒಂದು ವಚನ ಅರ್ಥವತ್ತಾಗಿ ಅನ್ವಯಿಸುವುದು ನಮ್ಮ ನವದೆಹಲಿ ಬಸವ ಮಂಟಪದ ಪೂಜ್ಯ ಶ್ರೀ ಜಗದ್ಗುರು ಚನ್ನಬಸವಾನಂದ ಸ್ವಾಮೀಜಿಯವರಿಗೆ. ಡು ನಾಟ್ ಸಿಟ್ ಲೈಕ್ ಅ ರಾಕ್, ಡೂ ವರ್ಕ್ ಆಸ್ ಅ ಕ್ಲಾಕ್ ಎನ್ನುವಂತೆ ಕಳೆದ 22 ವರ್ಷಗಳಿಂದ ಒಂದು ಬಸವ ತತ್ವವನ್ನು ಮೈಗೂಡಿಸಿಕೊಂಡಿರುವಂತಹ ಜಗದ್ಗುರು ಪೂಜ್ಯ ಶ್ರೀ ಚನ್ನಬಸವಾನಂದ ಸ್ವಾಮೀಜಿಯವರು ನಾಡು ಕಂಡ ಶ್ರೇಷ್ಠ ಜಂಗಮ ಪುಂಗವರಲ್ಲಿ ವರ್ಗರು. ಬಸವ ಧರ್ಮಪೀಠ ಹಾಗೂ ಬಸವ ಧರ್ಮ ಕಂಡಂತಹ ಅತ್ಯಂತ ಸಕ್ರಿಯ ಸ್ವಾಮೀಜಿಗಳಲ್ಲಿ ಪೂಜ್ಯರು ಅಗ್ರಪಂಕ್ತಿಯಲ್ಲಿ ನಿಲ್ತಾರೆ ಅಂತ ಹೇಳಿದರೆ ಅತಿಶಯೋಕ್ತಿ ಏನಲ್ಲ. ಏಕೆಂದರೆ ಬಸವನಾಡು ಭರದ ಬೀಡು ಕಲ್ಯಾಣ ನಾಡಾಗಿರುವಂತಹ ಒಂದು ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಕಟಕ್ ಚಿಂಚೋಳಿ ಅಂತ ಒಂದು ಚಿಕ್ಕ ಗ್ರಾಮದಲ್ಲಿ ಜನಿಸಿದ ಪೂಜ್ಯ ಸ್ವಾಮೀಜಿಯವರು ಇಡೀ ಭಾರತ ದೇಶವಷ್ಟೇ ಅಲ್ಲ ವಿಶ್ವವೇ ತಿರುಗಿ ನೋಡುವಂತ ಒಂದು ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಪೂಜ್ಯ ಸ್ವಾಮೀಜಿಯವರು ಒಂದು ಶಕ್ತಿಯನ್ನು, ಅಪೂರ್ವ ವಾಗ್ಮಿತವನ್ನು ಗುರುತಿಸಿರುವಂತಹ ಪೂಜ್ಯ ಮಾತಾಜಿಯವರು ಸ್ವಾಮೀಜಿಯವರಿಗೆ ಕಳೆದ ಹಲವು ವರ್ಷಗಳಿಂದ ನವದೆಹಲಿಯ ಬಸವ ಮಂಟಪದ ಉಸ್ತುವಾರಿಯನ್ನು ನೋಡ್ಕೊಳ್ಳಿಕ್ಕೆ ಹೇಳಿದಾಗ ಪೂಜ್ಯ ಸ್ವಾಮೀಜಿಯವರು ಎಲ್ಲಿದ್ರೂ ಚಿನ್ನನೆ ಎನ್ನುವಂಗೆ ಅಲ್ಲೂ ಕೂಡ ಒಂದು ಬಸವ ತತ್ವವನ್ನು ಪ್ರಸಾರ ಮಾಡಿದ್ರು. ಬಸವ ತತ್ವ ಇಡೀ ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಬೇರೆ ರಾಜ್ಯಗಳಿಗೆ ಹೋಗ್ಬೇಕು, ಬೇರೆ ರಾಷ್ಟ್ರಗಳಿಗೆ ಹೋಗ್ಬೇಕು ಅನ್ನುವಂಥ ಉತ್ಕಟ ಆಸೆಯನ್ನು ಇಟ್ಕೊಂಡು ಪೂಜ್ಯ ಸ್ವಾಮೀಜಿಯವರು ನವದೆಹಲಿಯ ಒಂದು ಬಸವ ಮಂಟಪವನ್ನು ಕೇಂದ್ರೀಕೃತವಾಗಿ ಕೇಂದ್ರವನ್ನಾಗಿ ಮಾಡಿಕೊಳ್ಳುವುದರ ಮೂಲಕ ಇಂಡಿಯನ್ ರಿಲಿಜಿಯಸ್ ಫೆಡರೇಷನ್ ಅನ್ನುವಂಥ ಒಂದು ಸಂಸ್ಥೆಗೆ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಳ್ತಾರೆ. ಅದರಲ್ಲಿ ಒಂದು ಘಟಾನುಘಟಿ ಎಲ್ಲ ಧರ್ಮಗಳು, ಭಾರತೀಯ ಒಂದು ಧರ್ಮಗಳ ಒಕ್ಕೂಟದಲ್ಲಿ ಜೈನ ಧರ್ಮ ಇರ್ಬೋದು, ಸಿಖ್ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಜೊತೆಗೆ ನಮ್ಮ ಲಿಂಗಾಯತ ಧರ್ಮದ ಪ್ರತಿನಿಧಿಯಾಗಿ ಪೂಜ್ಯ ಸ್ವಾಮೀಜಿಯವರು ಸಾಕಷ್ಟು ಒಂದು ಅಚ್ಚಳಿಯದಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮಧ್ಯಪ್ರದೇಶ, ಪಂಜಾಬು, ಉತ್ತರ ಪ್ರದೇಶ, ಚಂಡೀಗಢ ಅಲ್ಲಿ ಎಲ್ಲ ಹೋಗಿ ಬಸವ ತತ್ವವನ್ನು ಪ್ರಸಾರ ಮಾಡಿ ಬರುವುದರ ಜೊತೆಗೆ ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಹೊರನಾಡಿನಿಂದಲೂ ಕೂಡ ಸಾಕಷ್ಟು ಒಂದು ಶರಣರು ಬಸವ ಧರ್ಮ ಪೀಠಕ್ಕೆ, ಶರಣ ಮೇಳಕ್ಕೆ, ಕಲ್ಯಾಣ ಪರ್ವಕ್ಕೆ ಬರುವಂತ ಮಾಡಿದ್ದಾರೆ ಅನ್ನೋದನ್ನ ಸ್ವಾಮೀಜಿಯವರ ಒಂದು ಅಪೂರ್ವ ವಾಗ್ಮಿತವನ್ನು ತೋರಿಸ್ತದೆ. ಪೂಜ್ಯ ಸ್ವಾಮೀಜಿಯವರ ಬಗ್ಗೆ ಹೇಳಬೇಕು ಅಂತಂದ್ರೆ, ಒಂದು ಸಮುದ್ರದೊಳಗಿನ ಒಂದು ನೀರನ್ನು ಒಂದು ಚರಿಗೆಯಲ್ಲಿ ಹಿಡಿದು ಇದೇ ಸಮುದ್ರ ಅಂತ ತೋರಿಸಿದಾಗೆ ಆಗುತ್ತೆ. ಯಾಕಂದ್ರೆ ಕಳೆದ 22 ವರ್ಷಗಳಲ್ಲಿ ಪೂಜ್ಯ ಸ್ವಾಮೀಜಿಯವರ ಒಂದು ಸಾಧನೆ ಏನಿದೆಯಲ್ಲ ಅತ್ಯಂತ ಶ್ಲಾಘನೀಯ ಒಂದು ಕಾರ್ಯ ಅಂತ ಹೇಳ್ಬೋದು. ಯಾಕಂದ್ರೆ ನಾಡಿಗಾಗಿ, ಬಸವ ಧರ್ಮಕ್ಕಾಗಿ ಯಾವಾಗ ತಮ್ಮ ಸೇವೆ ಬೇಕು ಅನ್ಸುತ್ತೆ, ಪೂಜ್ಯ ಮಾತಾಜಿಯವರು ಮೊದಲು ಆಯ್ಕೆ ಮಾಡ್ಕೊಳ್ತಾ ಇರೋದೇ ಸ್ವಾಮೀಜಿಯವರು. ಉದಾಹರಣೆಗೆ ನಮ್ಮ ಲಿಂಗಾಯತ ಧರ್ಮದ ಒಂದು ರಾಜಕೀಯ ನಾಯಕರಾಗಿದ್ದಂಥ ನಾಗಪ್ಪನವರು ಏನು ಒಂದು ವೀರಪ್ಪನ ಅಪಹರಿಸ್ಕೊಂಡು ಹೋಗ್ತಾರೆ 2002ರಲ್ಲಿ. ಆ ಸಂದರ್ಭದಲ್ಲಿ ಮಾತಾಜಿಯವರು ದಿಟ್ಟ ಒಂದು ಹೆಜ್ಜೆಯನ್ನು ತೆಗೆದುಕೊಳ್ಳುವುದರ ಜೊತೆಗೆ ಪೂಜ್ಯ ಸ್ವಾಮೀಜಿಯವರಿಗೆ ಜಂಗಮ ದೀಕ್ಷೆಯನ್ನು ಕೊಟ್ಟು, ಸೊ ನೀವು ನಾಗಪ್ಪನವರನ್ನು ಕರ್ಕೊಂಡ್ ಬರುವಂತ ಒಂದು ಜವಾಬ್ದಾರಿ ನಮ್ದು ಅಂತ ಸ್ವಾಮೀಜಿಯವರನ್ನು ಹಾಗೂ ಕೆಲವು ಅನುಯಾಯಿಗಳನ್ನು ವೀರಪ್ಪನಿರುವಂತಹ ಚಾಮರಾಜನಗರ ಕೊಳ್ಳೇಗಾಲದ ಒಂದು ಕಾಡಿಗೆ ಕಳಿಸಿದಾಗ ಪೂಜ್ಯ ಸ್ವಾಮೀಜಿಯವರು ಯಾವುದೇ ಕಾರಣಕ್ಕೂ ಹಿಂದೇಟ್ ಹಾಕಲ್ಲ. ಸೊ ಒಂದು ಮಾತಾಜಿಯವರ ಒಂದು ಮಾರ್ಗದಲ್ಲಿ, ಬಸವಣ್ಣನವರು ಹಾಕಿಕೊಂಡ ಒಂದು ಮಾರ್ಗದಲ್ಲಿ ಮಾತಾಜಿಯವರು ಮುನ್ನಡೆಸ್ತಾರೆ ಅಂತ ತಿಳ್ಕೊಂಡು ಆ ಕಾಡಿನಲ್ಲಿ ಕಾಡು ಮೇಡನ್ನು ಅಲೆದಾಡ್ತಾ ಹಗಲು ರಾತ್ರಿ ಎನ್ನದೆ, ಕಲ್ಲು ಮುಳ್ಳು ಎನ್ನದೆ ಸಾಕಷ್ಟು ಒಂದು ಅವಿರತ ಶ್ರಮ ಪಟ್ಟು ಒಂದು ಸಾರಿ ವೀರಪ್ಪನವ್ರಿಗೂ ಕೂಡ ಭೇಟಿಯಾಗಿ ರಿಕ್ವೆಸ್ಟ್ ಮಾಡ್ಕೊಂಡಂತ ಕೂಡ ಸ್ವಾಮೀಜಿಯವರು ಹೇಳ್ತಾರೆ. ಸ್ವಾಮೀಜಿಯವರ ಅನುಯಾಯಿಗಳು ಅವ್ರ ಜೊತೆ ಹೋದವರು ಕೂಡ ಹೇಳಿದರು. ಸೊ ಆವಾಗ ನಮ್ಗೆ ಗೊತ್ತಾಗುತ್ತೆ ಸ್ವಾಮೀಜಿಯವರಿಗೆ ಸಮಾಜದ ಬಗ್ಗೆ ಎಂಥ ಒಂದು ಕಳಕಳಿ ಇತ್ತು ಅಂತಂದು. ಸೊ ಇಂಥ ಒಂದು ಸ್ವಾಮೀಜಿ ಇವತ್ತು ನಮಗೆ 10 ಒಂದು ಪ್ರವಚನಗಳ ಕ್ಯಾಸೆಟನ್ನು ಮಾಡಿಕೊಟ್ಟಿರೋದು ನಿಜಕ್ಕೂ ನಮಗೆ ಮುಂದಿನ ಪೀಳಿಗೆಗೆ ಅದು ಅತ್ಯಂತ ಅವಶ್ಯಕವಾಗಿದೆ ಅಂತಾನೆ ಹೇಳ್ಬೋದು. ಆಮೇಲೆ ಸ್ವಾಮೀಜಿಯವರ ಇನ್ನೊಂದು ವಿಶೇಷತೆ ಏನಂದರೆ ಬಹುಭಾಷಾ ಪ್ರವೀಣರಾಗಿರುವಂಥದ್ದು. ಕನ್ನಡ ಅಷ್ಟೇ ಅಲ್ಲದೆ ಸ್ವಾಮೀಜಿಯವರು ಬೀದರ್ ನಾಡಿನಲ್ಲಿ ಇರೋದ್ರಿಂದ ಸುತ್ತಮುತ್ತ ರಾಜ್ಯಗಳ ಒಂದು ಮರಾಠಿ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಸೊ ಅದರ ಜೊತೆಗೆ ತಮಿಳು, ಹಿಂದಿ ಎಲ್ಲವನ್ನು ಕಲ್ತಿರೋದ್ರಿಂದ ಸ್ವಾಮೀಜಿಯವರು ಯಾವುದೇ ರಾಜ್ಯಕ್ಕೆ ಹೋಗ್ಲಿ ಸೊ ಅತ್ಯಂತ ಒಂದು ಆತ್ಮೀಯತೆಯಿಂದ ಅವರನ್ನು ಗುರುತಿಸ್ತಾರೆ. ಯಾಕಂತಂದ್ರೆ ಅವರಿಗೆ ಅವರೇ ಭಾಷೆಯಲ್ಲಿ, ಅವ್ರದೇ ಒಂದು ಭಾಷೆಯಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸಿದಾಗ ಎಲ್ಲರಿಗೂ ಕೂಡ ಸ್ವಾಮೀಜಿಯವರನ್ನ ಒಂದು ಇಂಬಿಟ್ಕೊಳ್ಳುವಂತ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಸ್ವಾಮೀಜಿಯವರ ಒಂದು ಸಹೃದಯತೆಯೂ ಕೂಡ ಮೇಲ್ನೋಟಕ್ಕೆ ನಮಗೆ ತುಂಬಾ ಖುಷಿ ಅನ್ಸುತ್ತೆ. ಯಾಕಂದ್ರೆ ಸ್ವಾಮೀಜಿಯವರ ಜೊತೆ ನಾವು ಮಾತಾಡ್ತಾ ಇದ್ರೇ ಎಷ್ಟು ಮಾತಾಡಿದ್ರೂ ಕಡಿಮೆ ಅನ್ಸುತ್ತೆ. ಯಾಕಂದ್ರೆ ಸ್ವಾಮೀಜಿಯವರು ಒಂದು ಮಾತುಗಳನ್ನು ಕೇಳ್ತಾ ಇದ್ವಿ ಅಂತಂದ್ರೆ, ಅಥವಾ ನಾವು ಸ್ವಾಮೀಜಿ ಬೆಂಗಳೂರಿಗೆ ಬಂದಿದ್ದಾರೆ ಅಂದ್ರೆ ಸಾಕು ನಮಗೊಂಥರ ಹಬ್ಬ. ಯಾಕಂದ್ರೆ ನಾವು ಸ್ವಾಮೀಜಿಯವರಿಂದ ಇನ್ನೂ 4 ಮಾತುಗಳನ್ನು ತಿಳ್ಕೊಳ್ಬಹುದು ಅಂತ ಸ್ವಾಮೀಜಿಯವರ ಹತ್ರನೇ ನಾವು ಜಾಸ್ತಿ ಕಾಲ ಕಳೆಯಕ್ಕೆ ಇಷ್ಟಪಡ್ತೀವಿ. ಜೊತೆಗೆ ಸ್ವಾಮೀಜಿಯವರದ್ದು ಇನ್ನೊಂದು ಒಂದು ಅದ್ಭುತ ಒಂದು ಸಾಧನೆ ಅಂತಂದ್ರೆ ಅವರಲ್ಲಿರುವಂತಹ ಒಂದು ಸಂಘಟನಾ ಶಕ್ತಿಯನ್ನು ನಾವು ನಿಜಕ್ಕೂ ಮೆಚ್ಚಲೇಬೇಕು. ಯಾಕಂದ್ರೆ ಸ್ವಾಮೀಜಿಯವರು ಜಂಗಮ ದೀಕ್ಷೆ ತಗೊಳ್ಳೋದಕ್ಕಿಂತ ಮುಂಚೆನೂ ನಮಗೆ ಪರಿಚಿತರು. ಜೊತೆಗೆ ಇವತ್ತು ನಾನೇನಾದರೂ ಪತ್ರಿಕೋದ್ಯಮದಲ್ಲಿ ಏನಾದರೂ ಒಂದು ಉನ್ನತ ಸಾಧನೆ ಮಾಡ್ತಾ ಇದ್ದಿದ್ದೀನಿ ಅಂತಂದ್ರೆ ಅದಕ್ಕೆ ಪೂಜ್ಯ ಚನ್ನಬಸವಾನಂದ ಸ್ವಾಮೀಜಿಯವರೇ ಒಂದು ಮೂಲ ಕಾರಣೀಕರ್ತರು. ಅವರಿಗೆ ಪೂಜ್ಯ
ಮಾತಾಜಿಯವರೇ ಒಂದು ಮೂಲ ಕಾರಣೀಕರ್ತರು ಅಂತ ನಾನು ಎದೆ ತಟ್ಟಿ ಹೇಳ್ಕೊಳ್ತಾ ಇದ್ದೀನಿ, ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಪೂಜ್ಯ ಸ್ವಾಮೀಜಿಯವರು ಆಡುಮುಟ್ಟದ ತಪ್ಪಿಲ್ಲ ಎನ್ನುವಂತೆ ಪೂಜ್ಯ ಸ್ವಾಮೀಜಿಯವರು ಒಂದು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಒಂದು ಸಾಧನೆಯನ್ನು ಒಂದು ಕಲೆಯನ್ನು ತೋರಿಸಿದ್ದಾರೆ. ಸ್ವಾಮೀಜಿಯವರು ಅತ್ಯುತ್ತಮವಾದಂಥ ಪತ್ರಕರ್ತರು ಕೂಡ ಹೌದು. ಅದು ಹೇಗೆ ಮತ್ತು ಏಕೆ ಅಂತಂದರೆ, ಸ್ವಾಮೀಜಿಯವರು 2000ನೇ ಇಸ್ವಿನಲ್ಲಿ ಒಂದು ಕೆಂಪನೆಲ ಅಂತ ಒಂದು ಪತ್ರಿಕೆ ತೆಗೆದರು ಧಾರವಾಡದಿಂದ. ಪತ್ರಿಕೆ ತುಂಬ ಚೆನ್ನಾಗಿ ನಡೀತಾ ಇತ್ತು. ಜೊತೆಗೆ ನಾವೆಲ್ಲ ಪತ್ರಿಕೋದ್ಯಮ ಬಂದಿದೆ ಆ ಒಂದು ಕೆಂಪನೆಲ ಪತ್ರಿಕೆಯ ಒಂದು ಮೂಲ ನೆಲೆಯಿಂದ. ಸೊ ಹೀಗಾಗಿ ಸ್ವಾಮೀಜಿಯವರಿಗೆ ನಾವು ಯಾವಾಗಲೂ ಕೃತಜ್ಞರಾಗಿರ್ತೀವಿ. ಜೊತೆಗೆ ಸ್ವಾಮೀಜಿಯವರು ಒಂದು ಪತ್ರಕರ್ತರ ಒಂದು ಶಕ್ತಿ ಎಷ್ಟಿದೆ ಸ್ವಾಮೀಜಿಯಲ್ಲೇ ಅಂತಂದ್ರೆ, ಶರಣಮೇಳ ನಡೆಯುವಂಥ 5 ದಿನಗಳ ಕಾಲ ಸ್ವಾಮೀಜಿಯವರು ಏನು ರಿಪೋರ್ಟನ್ನು ರೆಡಿ ಮಾಡಿಕೊಡ್ತಾರೆ, ಆ ರಿಪೋರ್ಟನ್ನು ಯಾವ ರಿಪೋರ್ಟರ್ಗಳು ಕೂಡ ಅಂದರೆ ಜಿಲ್ಲಾ ವರದಿಗಾರ ಕೂಡ ಅದನ್ನು ಎಡಿಟ್ ಮಾಡಲ್ಲ. ಸೊ ಅಷ್ಟು ಚೆನ್ನಾಗಿ ಸ್ವಾಮೀಜಿಯವರು ಬರೆದು ಕೊಡ್ತಾರೆ. ಹೀಗಾಗಿ ಸ್ವಾಮೀಜಿಯಲ್ಲೂ ಒಬ್ಬ ಅಪ್ಪಟ ಪತ್ರಕರ್ತರು ಕೂಡ ಇದ್ದಾರೆ. ಒಬ್ಬ ಸ್ವಾಮೀಜಿ ಅಷ್ಟೇ ಅಲ್ಲ, ಒಂದು ಸಮಾಜದ ಓರೆಕರೆಗಳನ್ನು ತಿದ್ದುವ ಒಂದು ಜಂಗಮ ಶಕ್ತಿಯ ಜೊತೆಗೆ ಒಬ್ಬ ಅಪ್ಪಟ ಪತ್ರಕರ್ತರು ಕೂಡ ಇದ್ದಾರೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಸ್ವಾಮೀಜಿಯವ್ರ ಜೊತೆ ನನಗೆ ಇನ್ನೊಂದು ಸಂಗತಿ ಯಾವಾಗಲೂ ನನಗೆ ಈಗೂ ಕೂಡ ಕಣ್ಮುಂದೆ ಕಟ್ಟಿದಂಥ ಒಂದು ಘಟನೆಯನ್ನು ತಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ಏನಂತಂದರೆ, ಸೊ ನಾನು ಆವಾಗ MA ಜರ್ನಲಿಸಮ್ ಓದ್ತಾ ಇರುವಂಥ ಸಂದರ್ಭ 2001ನೇ ಇಸ್ವಿ ಇರ್ಬೋದು. ಸ್ವಾಮೀಜಿಯವರು ಒಂದು ಬಸವ ಜ್ಯೋತಿಯನ್ನು ಉಳುವಿ ಮಹಾಮನೆಯಿಂದ ತೆಗೆದುಕೊಂಡು ಬರೋಣ ಬನ್ನಿ ಅಂತಂದು ಕರೆದಾಗ ನಾನು ಸ್ವಾಮೀಜಿಯವ್ರ ಜೊತೆ ಹೋಗಿದ್ದೆ. ಒಟ್ಟಾರೆ ನಾವು ಹೋಗಿರೋದೇ 13 ಜನ. 13 ಜನದಲ್ಲಿ 7 ಜನ ಶರಣೆಯರಿದ್ರು, ಸ್ವಲ್ಪ ವಯಸ್ಸಾದವರು ಅವರೆಲ್ಲ ಇದ್ರು. ನಾವು ಇರೋದೇ 6 ಜನ ಗಂಡ್ಮಕ್ಳು. ಅದರಲ್ಲಿ ಡ್ರೈವರ್ ಒಬ್ಬರು, ಸ್ವಾಮೀಜಿ, ಆಮೇಲೆ ನಾನು, ಇನ್ನೊಂದಿಬ್ಬರು ಹುಡುಗರಿದ್ವಿ. ಸೊ ಉಳುವಿ ಒಂದು ನಾವು ಮಹಾಮನೆಗೆ ಹೋಗ್ಬೇಕಾದ್ರೆ ಅಲ್ಲಿ ಗೋಪಾಲ್ ಭಟ್ರು ಅಂತ ಇದ್ದಾರೆ, ಶಿವಪುರ ಅಂತವರು. ಅವರು ನಮ್ಮೂರಿಗೆ ಬನ್ನಿ, ನಮ್ಮಲ್ಲೇ ವಾಸ್ತವ್ಯ ಮಾಡಿ, ಸ್ವಾಮೀಜಿ ಬರ್ತಾರಂದ್ರೆ ನಮಗೂ ಖುಷಿ ಅಂತಂದು ಸೊ ಹೇಳಿ ಅವ್ರು ಕರೆದಾಗ ನಾವು ಅಲ್ಲಿಗೆ ಮಧ್ಯಾಹ್ನ ಧಾರವಾಡ ಬಿಟ್ವಿ. ಸೊ ಆ ಒಂದು ನಿಜಕ್ಕೂ ಅದೊಂದು ಅತ್ಯಂತ ಅದ್ಭುತವಾದಂಥ ಕಾರ್ಯ ಮತ್ತು ಅಷ್ಟೇ ಒಂದು ಸಾಹಸಮಯ ಕಾರ್ಯ ಅಂತ ಹೇಳ್ಬೋದು. ಏನಂತಂದರೆ, ಆ ಉಳುವಿ ನೆಲಮಟ್ಟದಿಂದ 18 ಕಿಲೋಮೀಟರ್ ಕೆಳಗಡೆ ನಾವು ಪಾತಾಳಗಂಗೆ ಥರ ಸುತ್ತಕೊಂಡು ಕೆಳಗಡೆ ಹೋಗಬೇಕು. ಏನಂದರೆ ಒಂದೇ ಒಂದು ಗಾಡಿ ಹೋಗುವಂಥ ಒಂದು ಇಕ್ಕಟ್ಟಾದ ರಸ್ತೆ ಅದು. ಕೆಳಗಡೆ ನೋಡಿದ್ರೆ ನಿಮಗೆ ಪ್ರಪಾತ, ಮೇಲ್ಗಡೆ ನೋಡಿದ್ರೆ ತುಂಬ ದೊಡ್ಡ ಬೆಟ್ಟ. ಅಂಥದ್ರಲ್ಲಿ ಎದುರಿಗೆ ಒಂದು ಗಾಡಿ ಬಂತು ಅಂದರೆ ತುಂಬ ಕಷ್ಟಪಟ್ಟು ಹರಸಾಹಸ ಮಾಡಿ ಸೈಡ್ ಕೊಡುವಂಥ ಒಂದು ಸಂದರ್ಭ. ಅಂಥದ್ರಲ್ಲಿ ನಮ್ಗೆ ಇನ್ನೂ ಶಿವಪುರ ಇನ್ನೂ 4-5 ಕಿಲೋಮೀಟರ್ ಇದೆ, ಆವಾಗಲೇ ಕತ್ಲ ಆವರಿಸ್ಕೊಂಡಿದೆ. ಸೊ ಇನ್ನೆಂಗಪ್ಪ ಹೋಗೋದು ಅಂತ ನಾವು ಅದರಲ್ಲಿ ಬೇರೆ ಕಾಡು ಪ್ರಾಣಿಗಳ ಒಂದು ಕಲರವಗಳು ಬೇರೆ ನಮ್ಗೆ ಕೇಳಿಸ್ತಾ ಇತ್ತು. ಸೊ ಅಂಥ ಸಂದರ್ಭದಲ್ಲಿ ನಾವು ಹೇಗೆ ಹೋಗ್ಬೇಕಂದಾಗ ನಮ್ಮ ಎದುರಿಗೆ ಒಂದು ದೊಡ್ಡದಾದಂಥ ಒಂದು ಮರ ಅಡ್ಡ ಬಿದ್ದುಬಿಟ್ಟಿತ್ತು. ಅದು ನಿಜಕ್ಕೂ ಆ ಒಂದು ಬಸವಣ್ಣನವರೇ ಒಂದು ಶಕ್ತಿಯನ್ನು ಕಳಿಸಿದ್ರು ಅಂತ ಹೇಳ್ಬೋದು ಸ್ವಾಮೀಜಿಯವ್ರ ಮೂಲಕ. ಸೊ ಅದೇ ರೀತಿ ನಾವು ಒಂದು ಆತ್ಮಶಕ್ತಿ ಅನ್ನುವಂಥ ಒಂದು ಖಡ್ಗವನ್ನು ಹಿಡಿದು ಸ್ವಾಮೀಜಿಯವರು ನಮ್ಮೆಲ್ಲರಿಗೂ ಆತ್ಮಸ್ಥೈರ್ಯ ತುಂಬಿ ಸ್ವತಃ ಸ್ವಾಮೀಜಿಯವರೇ ಒಂದು ಪಂಚೆಯನ್ನು ಮೇಲೆ ಕಟ್ಟಿ ಟೊಂಕ ಕಟ್ಟಿ ನಿಂತು ಆ ದೊಡ್ಡ ಮರವನ್ನು ಸುಮಾರು ಒಂದು 10 ಜನ ಸೇರಿ ಎಲ್ಲ ವೆಪನ್ಸ್ಕೊಂಡ್ರು ಕೆಡೋಕ್ಕಾಗಲ್ಲ ಅಂಥ ಒಂದು ಮರವನ್ನು ಕೆಡುವುದರ ಮೂಲಕ ನಮಗೆ ಒಂದು ದೊಡ್ಡ ಒಂದು ಸಾಧನೆಯನ್ನು ಮಾಡಿದ್ರು. ಜೊತೆಗೆ ಅದು ಸ್ವಾಮೀಜಿಯವರ ಒಂದು ದೈಹಿಕ ಒಂದು ಕಸರತ್ತನ್ನು ಕೂಡ ತೋರಿಸುತ್ತೆ, ಆತ್ಮವಿಶ್ವಾಸ ಜೊತೆಗೆ ಅಚಲವಾದ ನಂಬಿಕೆಯನ್ನು ಕೂಡ ತೋರಿಸುತ್ತೆ ಅಂತ ಹೇಳ್ಬೋದು. ಸೊ ಹೀಗೆ ಸ್ವಾಮೀಜಿಯವರ ಬಗ್ಗೆ ನನಗೆ ಹೇಳಬೇಕು ಅಂತಂದರೆ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ಸ್ವಾಮೀಜಿಯವರು ಇಂಥ ಒಂದು 10 ಹಲವು ಕಾರ್ಯಗಳು ಶ್ಲಾಘನೀಯ ಅಂತಲೇ ಹೇಳ್ಬೋದು. ಸ್ವಾಮೀಜಿಯವರಲ್ಲಿ ಎಂಥ ಒಂದು ಸಂಘಟನಾ ಶಕ್ತಿ ಇದೆ, ಅವರ ಒಂದು ಭಾಷಣದಲ್ಲಿ ಎಂಥ ಒಂದು ವಾಗ್ಮಿತ್ವ ಇದೆ ಅನ್ನೋದಕ್ಕೆ ಇತ್ತೀಚೆಗೆ ನಡೆದಂಥ ಒಂದು ಗುಲ್ಬರ್ಗದಲ್ಲಿ ನಡೆದಂಥ ಒಂದು ಬಾಂಬ್ಸೇಪ್ ಎನ್ನುವಂಥ ಒಂದು ಕಾರ್ಯಕ್ರಮದ ಒಂದು ಘಟನೆಯ ಸಾಕ್ಷಿ ಅಂತ ಹೇಳ್ಬೋದು. ಸುಮಾರು ಒಂದು 50,000ರಿಂದ 60,000 ಜನ ಅಖಿಲ ಭಾರತದಾದ್ಯಂತ ಒಂದು ಜನ ಬಂದಿದ್ರು. ಅದು ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ಸಮುದಾಯ ನೌಕರರ ಒಕ್ಕೂಟದಂಥ ಒಂದು ಕಾರ್ಯಕ್ರಮ. ಅಂಥ ಒಂದು ಬಾಂಬ್ಸೇಪ್ ಕಾರ್ಯಕ್ರಮದಲ್ಲಿ ಪೂಜ್ಯ ಸ್ವಾಮೀಜಿಯವರು ಒಂದು ಕೊಟ್ಟಂಥ ಒಂದು ಸ್ಪೀಚು, ಸೊ ಇಡೀ ಒಂದು ವಿಶ್ವಕ್ಕೆ ಬೆಳಕಾಗುವಂಥ ಒಂದು ಬಸವ ಧರ್ಮದ ಬಗ್ಗೆ ತಿಳಿಸಿಕೊಟ್ಟಾಗ ಅಲ್ಲಿರುವಂಥ ಒಂದು ಸುಮಾರು 50,000 ಜನ ಎಲ್ಲರೂ ಕೂಡ ಒಕ್ಕೊರಲಿನಿಂದ ಸ್ವಾಮೀಜಿಯವರಿಗೆ ಒಂದು ಅಭಿನಂದನೆ ಸಲ್ಲಿಸೋದಾಗಲಿ, ಆ ಚಪ್ಪಾಳೆಗಳ ತಟ್ಟುವುದರ ಮೂಲಕ ಸ್ವಾಮೀಜಿಯವರ ವಾಗ್ಮಿತ್ವವನ್ನು ಗುರುತಿಸಿದರು. ಜೊತೆಗೆ ಸ್ವಾಮೀಜಿಯವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿದರು ಅಂತ ಹೇಳ್ಬೋದು. ಪೂಜ್ಯ ಸ್ವಾಮೀಜಿಯವರ ಒಂದು ವಾಕ್ಚಾತುರ್ಯ, ಒಂದು ಆ ವಾಗ್ಮಿತ್ವವನ್ನು ಇತ್ತೀಚೆಗೆ ನಾವು ಸುಮಾರು 50,000ರಿಂದ 60,000 ಜನ ಗುಲ್ಬರ್ಗದಲ್ಲಿ ನಡೆದಂಥ ಬಾಂಬ್ಸೆಪ್ ಕಾರ್ಯಕ್ರಮದಲ್ಲಿ ಗುರುತಿಸಿ ಸ್ವಾಮೀಜಿಯವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಅಂತ ಹೇಳ್ಬೋದು. ಅದು ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಆಯೋಗದ ಒಂದು ಅಖಿಲ ಭಾರತ ಮಟ್ಟದ ನೌಕರರ ಒಂದು ಒಕ್ಕೂಟ ನಡೆಸಿದಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಯವರು ಇಡೀ ಒಂದು ಸಮಾಜ ಹೇಗಿದೆ, ನಾವು ನೌಕರರು ಹೇಗಿದ್ದೀವಿ, ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರನ್ನು ನಾವು ಹೇಗೆ ನೋಡ್ತಾ ಇದ್ದೀವಿ, ಹಿಂದೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಹೇಗೆ ನೋಡಿದ್ರು, ಒಂದು ಕಲ್ಯಾಣ ರಾಜ್ಯವನ್ನು ಕಟ್ಟಿದ್ರು ಅನ್ನೋದನ್ನು ಸುಶ್ರಾವವಾಗಿ ಹೇಳಿದಾಗ ನಿಜಕ್ಕೂ ಆ ಒಂದು 50,000 ಜನ ಎಲ್ಲರೂ ಒಂದು ಕಣ್ಣಂಚಿನಲ್ಲಿ ನೀರು ಬಂದಿತ್ತು. ಸ್ವಾಮೀಜಿ ನಮ್ಮ ಒಂದು ಹೃದಯವನ್ನು ತೆರೆಸಿದ್ರು ಅನ್ನುವಂಥ ಒಂದು ಒಕ್ಕೊರಲಿನ ಒಂದು ಭಾಷೆ, ಆ ಒಂದು ಭಾವನೆಗಳು ಅವರಲ್ಲಿ ಬಂತು. ಸೊ ಇಂಥ ಒಂದು ಸಾಕಷ್ಟು ಘಟನೆಗಳು ಪೂಜ್ಯ ಸ್ವಾಮೀಜಿಯವರ ಜೀವನದಲ್ಲಿ ನಡೆದಿದೆ. ಸಾಕಷ್ಟು ಜನರ ಮನ ಪರಿವರ್ತನೆಗಳನ್ನು
ಸ್ವಾಮೀಜಿಯವರು ಮಾಡೋದರ ಜೊತೆಗೆ ಸಮಾಜದ ಓರೆಕೊರೆಗಳನ್ನು ತಿದ್ದುವುದರ ಜೊತೆಗೆ ಒಂದು ನಮ್ಮಂಥ ಒಂದು ಯುವ ಶಕ್ತಿಗೂ ಕೂಡ ಒಂದು ಸಚೇತಕ ಶಕ್ತಿಯಾಗಿ ನಿಂತಿದ್ದಾರೆ ಅಂತ ಹೇಳಿದರೆ ಅತಿಶಯೋಕ್ತಿ ಏನಾಗಲ್ಲ. ಚನ್ನಬಸವಾನಂದ ಸ್ವಾಮೀಜಿಯವರ ಒಂದು ಅಪೂರ್ವ ವಾಗ್ಮಿತ್ವ, ಸಂಘಟನಾ ಚಾತುರ್ಯತೆಯನ್ನು ಅರಿತಿರುವಂತಹ ಪೂಜ್ಯ ಮಾತಾಜಿಯವರು ಕುಂಬಳಗೂಡಿನ ಬಸವ ಗಂಗೋತ್ರಿಯಲ್ಲಿ ಚನ್ನಬಸವೇಶ್ವರ ಜ್ಞಾನಪೀಠವನ್ನು ಸ್ಥಾಪಿಸುವುದರ ಮೂಲಕ ಆ ಒಂದು ಜ್ಞಾನಪೀಠದ ಪ್ರಪ್ರಥಮ ಪೀಠಾಧೀಶರನ್ನಾಗಿ ಜಗದ್ಗುರು ಚನ್ನಬಸವಾನಂದ ಸ್ವಾಮೀಜಿಯವರನ್ನು ಆಯ್ಕೆ ಮಾಡಿದ್ದು ನಿಜಕ್ಕೂ ಒಂದು ಅರ್ಥಪೂರ್ಣವಾದಂತಹ ಒಂದು ಘಟನೆ ಅಂತ ಹೇಳ್ಬೋದು. ಕಳೆದ ವರ್ಷ ಆ ಒಂದು ಬಸವೋತ್ಸವದಲ್ಲಿ ನಾಡಿನ ಬಸವ ಭಕ್ತರೆಲ್ಲರೂ ಕೂಡ ಒಂದು ಸಾಕ್ಷಿಯಾಗಿ ಪೂಜ್ಯ ಚನ್ನಬಸವಾನಂದ ಸ್ವಾಮೀಜಿಯವರು ಜಗದ್ಗುರು ಪೀಠವನ್ನು ಅಲಂಕರಿಸುವ ಮೂಲಕ ನಿಜಕ್ಕೂ 12ನೇ ಶತಮಾನದ ಚನ್ನಬಸವಣ್ಣನವರಂತೆ ಒಂದು ಅಪೂರ್ವ ವಾಗ್ಮಿತ್ವವನ್ನು ಹೊಂದಿರುವಂತಹ ಚನ್ನಬಸವಾನಂದ ಸ್ವಾಮೀಜಿಯವರ ಬಗ್ಗೆ ನಾವು ಎಷ್ಟು ಹೇಳಿದರೂ ಕಡಿಮೆನೆ. ಇಂತಹ ಮೇರು ವ್ಯಕ್ತಿತ್ವವನ್ನು ಹೊಂದಿರುವಂತಹ ನಾಡಿನ ಸರ್ವಶ್ರೇಷ್ಠ ಜಂಗಮ ಪೊಂಗವರಲ್ಲಿ ಓರ್ವರಾಗಿರುವಂತಹ ಚನ್ನಬಸವಾನಂದ ಸ್ವಾಮೀಜಿಯವರು ಇದೀಗ ಬಸವ ನಾಡಿಗೆ ಒಂದು ವಿಶ್ವಕ್ಕೆ ಒಂದು 10 ಪ್ರವಚನಗಳ ಒಂದು DVD-ಯನ್ನು ಕೊಡ್ತಾ ಇದ್ದಾರೆ. ಕೊಡ್ತಾ ಇದ್ದಾರೆ ಅನ್ನೋದಕ್ಕಿಂತ ನಾವು ಎಲ್ಲರೂ ಅಪೇಕ್ಷೆ ಪಟ್ಟು ಆ ಒಂದು DVD-ಗಳನ್ನು ನಾವು ತಗೊಳ್ತಾ ಇದ್ದೀವಿ. ಯಾಕಂದರೆ ಪೂಜ್ಯ ಸ್ವಾಮೀಜಿಯವರ ಒಂದು ನುಡಿ ಕೇವಲ ಅವರು ಪ್ರವಚನ, ಅವರು ಒಂದು ಫಿಸಿಕಲಿ ಅವ್ರ ಪ್ರೆಸೆನ್ಸ್ ಏನು ಬೇಕಿಲ್ಲ. ನಾವು ಎಲ್ಲೇ ಹೋದರೂ ಕೂಡ, ಕಾರ್ನಲ್ಲಿ ಹೋದರೂ ಕೂಡ, ಮನೆಯಲ್ಲಿದ್ದರೂ ಕೂಡ ನಾವು ಆ CD-ಗಳ ಮೂಲಕ ಸ್ವಾಮೀಜಿಯವರನ್ನು ನೋಡ್ಬೋದು. ಸದಾ ಸ್ವಾಮೀಜಿಯವರು ನಮ್ಮಲ್ಲಿಗಿರಲಿ. ಅವರ ಒಂದು ಅತ್ಯುನ್ನತವಾದಂಥ ಒಂದು ಮಾತುಗಳು, ಅವರ ಒಂದು ತತ್ವ, ಒಂದು ಅವರ ಸಮಾಜ ಒಂದು ಓರೆಕೊರೆಗಳನ್ನು ತಿದ್ದುವಂಥ ಒಂದು ಶಕ್ತಿ, ಆ ಒಂದು ತತ್ವಗಳು ನಮ್ಮೆಲ್ಲರಿಗೂ ಇರಲಿ ಅನ್ನುವಂಥ ಒಂದು ಸದುದ್ದೇಶದಿಂದ ಪೂಜ್ಯ ಮಾತಾಜಿಯವರು ಸ್ವಾಮೀಜಿಯವರ ಒಂದು 10 ಪ್ರವಚನದ ಕ್ಯಾಸೆಟ್ಗಳನ್ನು ಬಿಡುಗಡೆ ಮಾಡಿಸ್ತಾ ಇದ್ದಾರೆ. ಅಂಥ ಒಂದು ಸ್ವಾಮೀಜಿಯ ಕುರಿತು ನನಗೆ ಒಂದು ಹೇಳಲಿಕ್ಕೆ ಪೂಜ್ಯ ಮಾತಾಜಿಯವರು ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ಜಗದ್ಗುರು ಪೂಜ್ಯ ಮಾತಾಜಿಯವರಿಗೂ ಹಾಗೂ ಪೂಜ್ಯ ಚನ್ನಬಸವಾನಂದ ಸ್ವಾಮೀಜಿಯವರಿಗೂ ಅನಂತ ಶರಣು ಶರಣಾರ್ಥಿಗಳನ್ನು ಅರ್ಪಿಸುತ್ತೇನೆ. ಶರಣು ಶರಣಾರ್ಥಿ. ಶ್ರೀ ಗುರು ಬಸವ ಲಿಂಗಾಯ ನಮಃ. ವಿಶ್ವಕಲ್ಯಾಣ ಮಿಷನ್ ಸಂಸ್ಥೆಯು ಪ್ರವಚನದ DVD-ಗಳನ್ನು ಸಮರ್ಪಿಸ್ತಾ ಇದೆ. ಪ್ರವಚನ ಅನ್ನುವಂತಹ ವಿಶೇಷವಾದ ವಾಗ್ಮಿತ್ವದ ಮೂಲಕವಾಗಿ ಪರಮ ಪೂಜ್ಯರಾದ ಲಿಂಗೈಕ್ಯ ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರು ಅದ್ಭುತವಾದ ಒಂದು ಕ್ರಾಂತಿಯನ್ನೇ ಮಾಡಿದರು. ಧರ್ಮದ ಕಡೆಗೆ ಜನ ಬರೆದಾಗ ಧರ್ಮವನ್ನು ಅವರ ಕಡೆಗೆ ಒಯ್ಯಬೇಕು ಎನ್ನುವಂತಹ ವಿಶೇಷವಾದ ಘೋಷಣೆಯೊಡನೆ ನಾಡಿನಾದ್ಯಂತ ಪ್ರವಾಸವನ್ನು ಮಾಡಿ ಪ್ರವಚನಗಳನ್ನು ಮಾಡಿದರು. ಈ ಒಂದು ಪ್ರವಚನಗಳ ಪರಿಣಾಮ ಅನ್ನೋದು ಎಷ್ಟು ಪ್ರಮಾಣದಲ್ಲಿ ಆಯಿತು ಅಂತ ಹೇಳಿದರೆ, ಅವರು ಪ್ರವಚನ ನಡೀತಾ ಇದ್ದಂತಹ ಊರಿನಲ್ಲಿ ಇಡೀ ಊರು, ಶಾಲೆ, ಕಾಲೇಜು ಎಲ್ಲಿ ನೋಡಿದರೂ ಕೂಡ ಅದರದ್ದೇ ಸುದ್ದಿ, ಟಾಕ್ ಆಫ್ ದ ಟೌನ್ ಅನ್ನೋ ರೀತಿಯಲ್ಲಿ ಇರ್ತಾಯಿತ್ತು. ಮತ್ತು ಭಾಳಷ್ಟು ಜನಗಳ ಜೀವನವನ್ನು ಅದು ಪರಿವರ್ತನೆ ಮಾಡಿತು. ಪೂಜ್ಯರು ಪ್ರಾರಂಭ ಮಾಡಿದಂಥ ಈ ಪ್ರವಚನದ ಶೈಲಿಯನ್ನು ಅವರ ನಂತರ ನಾನು, ಈಗ ನಮ್ಮ ಅನೇಕ ಶಿಷ್ಯರುಗಳು ಇದನ್ನು ಮುಂದುವರಿಸ್ಕೊಂಡು ಬಂದಿದ್ದೇವೆ. ಪ್ರವಚನ ಅಂದರೆ ಒಂದು ರೀತಿಯಲ್ಲಿ ಇದು ಪ್ರಸಾದವಿದ್ದ ಹಾಗೆ, ಜ್ಞಾನದ ಪ್ರಸಾದ, ನೆತ್ತಿಯ ಪ್ರಸಾದ. ಶರೀರದ ಅನ್ನವನ್ನು ಉಣ್ಣುವುದರಿಂದ ಭೌತಿಕ ಶರೀರಕ್ಕೆ ಶಕ್ತಿ ಬಂದರೆ, ಈ ಜ್ಞಾನ ಪ್ರಸಾದದಿಂದ ಆತ್ಮಬಲ ವೃದ್ಧಿ ಆಗ್ತಾ ಇದೆ, ಶಾಂತಿ ಸಿಗ್ತಾ ಇದೆ, ಜೀವನಕ್ಕೆ ಒಂದು ಮಾರ್ಗದರ್ಶನ ಸಿಗ್ತಾ ಇದೆ. ಹೀಗಾಗಿ ಪ್ರವಚನಗಳ ಮೂಲಕವಾಗಿ ಬಹಳ ದೊಡ್ಡ ಪರಿಣಾಮ ಸಮಾಜದ ಮೇಲೆ ಆಗುತ್ತೆ. ಇದಕ್ಕೆಲ್ಲ ಪ್ರೇರಕರು ಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರು ಅಂತ ತಿಳಿಸ್ತಾ, ಇಂಥ ಒಂದು ಪ್ರವಚನಗಳ ಒಂದು DVD-ಯನ್ನು, CD ತಟ್ಟೆಗಳನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡಾಗ, ಅದರಲ್ಲಿಯೂ ಶರಣಮೇಳ 25ನೇ ಶರಣಮೇಳಕ್ಕೆ 25 ಧ್ವನಿ ಸುರುಳಿಗಳನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ವಿಚಾರ ಮಾಡಿದಾಗ ನಮ್ಮ ಅನೇಕ ದಾನಿಗಳು ಮುಂದೆ ಬಂದರು. ಅವುಗಳನ್ನು ವೆಚ್ಚವನ್ನು ಭರಿಸಲಿಕ್ಕೆ ಮುಂದೆ ಬಂದು
ಸಹಾಯವನ್ನು ಮಾಡಿದ್ದಾರೆ. ಹೀಗಾಗಿ ಇವತ್ತಿನ ಈ ಒಂದು 25ನೇ ಶರಣ ಮೇಳದಲ್ಲಿ ನಾವು 25 ಸಿಡಿಗಳನ್ನು ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಆದ್ದರಿಂದ ಇನ್ನು ಮುಂದೆ ನೀವು ಪ್ರವಚನವನ್ನು ಕೇಳಲಿದ್ದೀರಿ. ನಿಮ್ಮ ಎಲ್ಲರಿಗೂ ಕೂಡ ಆಯುಷ್ಯ, ಆರೋಗ್ಯ, ಭಾಗ್ಯ, ಸಕಲ ಸಂಪತ್ತು ಪ್ರಾಪ್ತಿಯಾಗಲಿ ಅಂತೇಳಿ ನಾನು ಹಾರೈಸಿ ಈ ಒಂದು ಧ್ವನಿ ಸುರುಳಿಗಳನ್ನು ನಿಮಗೆ ಸಮರ್ಪಿಸ್ತಾ ಇದ್ದೇವೆ. ಶರಣು ಶರಣಾರ್ಥಿ.
ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಸೃಷ್ಟಿಕರ್ತನು ಸರ್ವಶಕ್ತನೂ ಆದ ಪರಮಪ್ರಭು ಲಿಂಗದೇವರನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿ, ಮಂತ್ರಪುರುಷ ವಿಶ್ವಗುರು ಬಸವಣ್ಣನವರನ್ನು ಮನದಲ್ಲಿ ಧ್ಯಾನಿಸಿ, ಪರಮಪೂಜ್ಯ ಲಿಂಗೈಕ್ಯ ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರನ್ನು, ವಿಶ್ವದ ಪ್ರಪ್ರಥಮ ಮಹಿಳಾ ಜಗದ್ಗುರುಗಳಾಗಿರುವ ಪರಮಪೂಜ್ಯ ಮಹಾಜಗದ್ಗುರು ಮಾತಾಜಿಯವರನ್ನು ಮನದಲ್ಲಿ ಸ್ಮರಿಸಿಕೊಂಡು, ಎಲ್ಲ ಆತ್ಮೀಯ ಶರಣ ಬಂಧುಗಳೇ, ತಾಯಿಂದಿರೇ, ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿ. ಇವತ್ತಿನ ದಿವಸ ನಾವು ನಮ್ಮೆಲ್ಲರ ಮಾರ್ಗದರ್ಶಕರು ಮತ್ತು ಅಮೋಘವಾಣಿಯ ಕಂಚಿನ ಕಂಠದ ಧರ್ಮಕ್ರಾಂತಿಯ ಧೀರ ಯೋಗಿಣಿಯಾಗಿರ್ತಕ್ಕಂತಹ ಬಸವ ಧರ್ಮವನ್ನು ದೇಶ ವಿದೇಶಗಳಲ್ಲಿ ಬಿತ್ತರಿಸಿ ಬಂದಿರುವಂತಹ ಬಸವ ಧರ್ಮಪೀಠದ ಪರಮೋಚ್ಚ ಪೀಠಾಧೀಶರಾಗಿರುವ ವಿಶ್ವದ ಪ್ರಪ್ರಥಮ ಮಹಿಳಾ ಜಗದ್ಗುರುಗಳಾಗಿರುವ ಪರಮ ಪೂಜ್ಯ ಮಹಾಜಗದ್ಗುರು ಮಾತಾಜಿಯವರ ಕುರಿತು ನಾವು ಇವತ್ತಿನ ದಿವಸ ನೋಡೋಣ. ಒಬ್ಬ ಶರಣೆ ಆ ಒಂದು ಮಹಾಜಗದ್ಗುರು ಮಾತಾಜಿಯವರ ವ್ಯಕ್ತಿತ್ವದ ಕುರಿತು, ಅವರ ಜೀವನ ಕುರಿತು ಒಂದು ಗೀತೆಯಲ್ಲಿ ಹೀಗೆ ಹೇಳಿದ್ದಾರೆ. ಜಯ ಮಾತೆ ಜಗದ್ಗುರುವೆ ಮಾತೆ ಮಹಾದೇವಿ ಜೈ ಜೈ, ಮಾತೆ ಮಹಾದೇವಿ ಜೈ ಜೈ. ಹಾಡುವೆವು ಇಂದು ಸಂತೋಷದಿಂದ ಶರಣರ ಬಳಗಕ್ಕೆ ಪರಮಾನಂದ. ಹಾಡುವೆವು ಇಂದು ಸಂತೋಷದಿಂದ ಶರಣರ ಬಳಗಕ್ಕೆ ಪರಮಾನಂದ. ಅಪ್ಪಾಜಿಯವರ ಸದಿಚ್ಛೆಯಂತೆ ಬಸವ ಗುರುಪೀಠಕ್ಕೆ ಏರಿದ ಜ್ಯೋತಿ. ಜಯ ಮಾತೆ ಜಗದ್ಗುರುವೆ ಮಾತೆ ಮಹಾದೇವಿ ಜೈ ಜೈ, ಮಾತೆ ಮಹಾದೇವಿ ಜೈ ಜೈ. ಶರಣೆ ಗಂಗಮ್ಮ ಬಸಪ್ಪರ ಒಡಲಲ್ಲಿ ಜನಿಸಿದಿರಿ ನೀವು ಚಿತ್ರದುರ್ಗದಲ್ಲಿ. ಶರಣೆ ಗಂಗಮ್ಮ ಬಸಪ್ಪರ ಒಡಲಲ್ಲಿ ಜನಿಸಿದಿರಿ ನೀವು ಚಿತ್ರದುರ್ಗದಲ್ಲಿ. ರತ್ನಮ್ಮನೆಂಬ ಜನ್ಮ ನಾಮವ ಪಡೆದು ಬೆಳೆದೇರಿ ಬಸವನ ಮುದ್ದು ಮಗಳಾಗಿ. ಜಯ ಮಾತೆ ಜಗದ್ಗುರುವೆ ಮಾತೆ ಮಹಾದೇವಿ ಜೈ ಜೈ, ಮಾತೆ ಮಹಾದೇವಿ ಜೈ ಜೈ. ಗುರುಲಿಂಗಾನಂದರ ಶಿಷ್ಯತ್ವ ಪಡೆದು ಅಕ್ಕ ಮಹಾದೇವಿಯ ಕಾರುಣ್ಯ ಧರಿಸಿ. ಗುರುಲಿಂಗಾನಂದರ ಶಿಷ್ಯತ್ವ ಪಡೆದು ಅಕ್ಕ ಮಹಾದೇವಿಯ ಕಾರುಣ್ಯ ಧರಿಸಿ. ಪ್ರಥಮ ಸ್ತ್ರೀ ಗುರುವಾಗಿ ಪೀಠವನೇರಿ ಬಸವ ಸಂದೇಶವ ಬೀರಿದ ದೀಪ್ತಿ. ಜಯ ಮಾತೆ ಜಗದ್ಗುರುವೆ ಮಾತೆ ಮಹಾದೇವಿ ಜೈ ಜೈ, ಮಾತೆ ಮಹಾದೇವಿ ಜೈ ಜೈ. ಶರಣ ಮೇಳದ ಸೊಬಗ ಶರಣರಿಗೆ ತೋರಿ ಬರುವಂಥ ಭಕ್ತರಿಗೆ ವಚನಾಮೃತ ನೀಡಿ. ಶರಣ ಮೇಳದ ಸೊಬಗ ಶರಣರಿಗೆ ತೋರಿ ಬರುವಂಥ ಭಕ್ತರಿಗೆ ವಚನಾಮೃತ ನೀಡಿ. ಲಿಂಗದೇವನ ಮಹಿಮೆ ಜಗಕ್ಕೆಲ್ಲ ಬೀರಿ ಬಸವಾದಿ ಪ್ರಮಥರ ಸಂದೇಶ ಸಾರಿ. ಲಿಂಗದೇವನ ಮಹಿಮೆ ಜಗಕ್ಕೆಲ್ಲ ಬೀರಿ ಬಸವಾದಿ ಪ್ರಮಥರ ಸಂದೇಶ ಸಾರಿ. ಜಯ ಮಾತೆ ಜಗದ್ಗುರುವೆ ಮಾತೆ ಮಹಾದೇವಿ ಜೈ ಜೈ, ಮಾತೆ ಮಹಾದೇವಿ ಜೈ ಜೈ. ಮುಖದಲ್ಲಿ ಗೆಲುವು
ಮಾತಲ್ಲಿ ಒಲವು ಮುಖದಲ್ಲಿ ಗೆಲುವು ಮಾತಲ್ಲಿ ಒಲವು ಬೆಳಗುವ ಚಿತ್ಕಳೆ ಮಾತಾಜಿ ನೀವು ಗುರುಲಿಂಗಾನಂದರು ತೊಟ್ಟಂತಹ ಪೈಜಯ ಬಸವ ಸಂಕಲ್ಪವ ಪೂರೈಸಿದ ತ್ಯಾಗಿ ಜೈ ಮಾತೆ ಜಗದ್ಗುರುವೆ ಮಾತೆ ಮಹಾದೇವಿ ಜೈ ಜೈ ಮಾತೆ ಮಹಾದೇವಿ ಜೈ ಜೈ ಬಸವ ಮಹಾಮನೆಯ ಕಟ್ಟಿದಿರಿ ತಾವು ಬಸವ ಭಕ್ತರಿಗೆಲ್ಲ ದೊರಕಿತು ಠಾವು ಬಸವ ಮಹಾಮನೆಯ ಕಟ್ಟಿದಿರಿ ತಾವು ಬಸವ ಭಕ್ತರಿಗೆಲ್ಲ ದೊರಕಿತು ಠಾವು ನಾವೆಲ್ಲ ಕೂಡೇ ಜಯ ಘೋಷ ಮಾಡೇ ನಲಿವೆವು ತಮ್ಮನ್ನು ಹಾಡಿ ಕೊಂಡಾಡಿ ನಾವೆಲ್ಲ ಕೂಡೇ ಜಯ ಘೋಷ ಮಾಡೇ ನಲಿವೆವು ತಮ್ಮನ್ನು ಹಾಡಿ ಕೊಂಡಾಡಿ ಜೈ ಮಾತೆ ಜಗದ್ಗುರುವೆ ಮಾತೆ ಮಹಾದೇವಿ ಜೈ ಜೈ ಮಾತೆ ಮಹಾದೇವಿ ಜೈ ಜೈ ಮಾತೆ ಮಹಾದೇವಿ ಜೈ ಜೈ. ಹೀಗೆ ಪರಮಪೂಜ್ಯ ಮಾತಾಜಿಯವರು ಒಂದು ಶಕ್ತಿಯಾಗಿ ಕೇವಲ ಕರ್ನಾಟಕ ಮಾತ್ರವಲ್ಲದೆ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಕೊಟ್ಟಿರುವಂತಹ ತತ್ವ ಸಿದ್ಧಾಂತಗಳನ್ನು ಕರ್ನಾಟಕದ ಮನೆ ಮನೆಗೆ ಮನಮನಕ್ಕೆ ಮುಟ್ಟಿಸುವುದು ಮಾತ್ರವಲ್ಲದೆ ಕರ್ನಾಟಕದ ಹೊರಗಿನ ಅಂದರೆ ಹೊರ ರಾಜ್ಯದ ಜನಗಳಿಗೂ ಕೂಡ ಬಸವ ತತ್ವವನ್ನು ಉಣಬಡಿಸಿರ್ತಕ್ಕಂತಹ ಮತ್ತು ಭಾರತವಷ್ಟೇ ಅಲ್ಲ ವಿದೇಶ ಇಂಗ್ಲೆಂಡ್ ಅಮೇರಿಕಾಗಳಲ್ಲಿಯೂ ಕೂಡ ಬಸವ ತತ್ವದ ಹಿರಿಮೆಯನ್ನು ಸಾರಿ ಬಂದಿರತಕ್ಕಂತಹ ಮಹಾನ್ ಶಕ್ತಿಯಾಗಿದ್ದಾರೆ. ಮಾತಾಜಿ ಎಂಬ 3 ಅಕ್ಷರದಲ್ಲಿ ಎಂಥ ಅದ್ಭುತ ಶಕ್ತಿ ಇದೆ ಎಂಬುದನ್ನು ನಾವಿತ್ತು ನೋಡೋಣ. ಮಾತೆ ಅಂದರೆ ನಮ್ಮ ದೇಶದಲ್ಲಿ ಮಾತೆಗಳಿಗೆ ಏನು ಕೊರತೆ ಇಲ್ಲ. ಅನೇಕ ಕಾಲ್ಪನಿಕ ದೇವತೆಗಳನ್ನು ಪೂಜೆ ಮಾಡ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ದುರ್ಗಾ ಮಾತೆ, ಕಾಳಿ ಮಾತೆ ಇಂಥ ಕಾಲ್ಪನಿಕ ದೇವತೆ ಅಲ್ಲ. ಕೊಲ್ಲಾಪುರದ ಲಕ್ಷ್ಮಿ, ಚೌಡೇಶ್ವರಿ, ಚಾಮುಂಡೇಶ್ವರಿ ಅಲ್ಲ. ಇವತ್ತು ನಾವು ಹೇಳ್ತಾ ಇರೋದು ಚಿತ್ರದುರ್ಗದ ಮಾತಾಜಿ. ಆ ಚಿತ್ರದುರ್ಗದಲ್ಲಿ ಜನಿಸಿ ಬಂದು ವಿಶ್ವವೆಲ್ಲ ಸುತ್ತಿ ಬಂದಿರತಕ್ಕಂತಹ ಮಹಾನ್ ಮಾತೆ ಬಸವ ಧರ್ಮದ ಚಿತ್ಕಳೆಯಾಗಿ ಕರ್ನಾಟಕದ ಚಿತ್ರದುರ್ಗದಲ್ಲಿ ಆ ಚಿನ್ಮೂಲಾದ್ರಿಯ ಚಿತ್ಕಳೆಯಾಗಿ 1946ರಲ್ಲಿ ಡಾಕ್ಟರ್ ಬಸಪ್ಪ ಮತ್ತು ಶರಣೆ ಗಂಗಮ್ಮನವರ ಚಿದ್ಗರ್ಭದಲ್ಲಿ ಉದಯಿಸಿ ಬಂದಿರುವಂತಹ ಮಾತಾಜಿಯವರ ಜನ್ಮನಾಮ ರತ್ನ. ಎಷ್ಟು ಸಾಂಕೇತಿಕವಾಗಿದೆ ನೋಡಿ. ಎಂತಹ ಅಮೂಲ್ಯವಾದಂತಹ ರತ್ನ. ಕೇವಲ ಒಂದು ಮನೆತನಕ್ಕೆ ರತ್ನವಾಗದೆ, ಅವರ ತಾಯಿ ತಂದೆಗಳಿಗಷ್ಟೇ ರತ್ನವಾಗದೆ, ಅವರ ಬಂಧು ಬಾಂಧವರಿಗಷ್ಟೇ ರತ್ನವಾಗದೆ, ಕರ್ನಾಟಕದ ರತ್ನವಾಗಿ, ಭಾರತದ ರತ್ನವಾಗಿ, ಜಗತ್ತಿನ ರತ್ನವಾಗಿ, ಬಸವ ಧರ್ಮದ ರತ್ನವಾಗಿ ಕಂಗೊಳಿಸುತ್ತಿರುವ ಮಹಾನ್ ಶಕ್ತಿ ಪರಮ ಪೂಜ್ಯ ಮಾತಾಜಿಯವರು. ಇಂದು ಮಾತಾಜಿಯವರ ಹೆಸರು ಕೇಳದವರೇ ಇಲ್ಲ. ಇಡೀ ರಾಜ್ಯ ಮಾತ್ರವಲ್ಲ, ದೇಶದಲ್ಲಿ ಕೂಡ, ದೇಶ ವಿದೇಶಗಳಲ್ಲಿ ಕೂಡ ಪೂಜ್ಯ ಮಾತಾಜಿ ಎಂಬ ಹೆಸರು ಅಮರವಾಗಿದೆ. ಪರಮ ಪೂಜ್ಯರಾದ ಪ್ರವಚನ ಪಿತಾಮಹರಾದ ಲಿಂಗೈಕ್ಯ ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರ ಕರಕಮಲ ಸಂಜಾತರಾಗಿ ಮಾತೆಯವರು ಜನ್ಮನಾಮ ರತ್ನ ಎನ್ನುವಂತಹ ಜನ್ಮನಾಮ ಹೊತ್ತಿರತಕ್ಕಂತಹ ಮಾತೆಯವರು ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರ ಶಿಷ್ಯತ್ವವನ್ನು ಪಡೆದು ಮಾತೆ ಮಹಾದೇವಿಯಾದರು. ಮಾತಾಜಿ ಎಂದು ಲಕ್ಷಾಂತರ ಬಸವ ಭಕ್ತರಿಂದ ಶಿಷ್ಯರಿಂದ ಕರೆಸಿಕೊಳ್ಳುವಂತಹ ಪರಮ ಪೂಜ್ಯ ಮಾತಾಜಿಯವರು ಮತ್ತು ಅಪ್ಪಾಜಿ ಎಂದೇ ಖ್ಯಾತನಾಮರಾಗಿರ್ತಕ್ಕಂತಹ ಕೋಟಿ ಕೋಟಿ ಭಕ್ತರಿಂದ ಕರೆಸಿಕೊಳ್ಳುತ್ತಿರುವಂತಹ ಲಿಂಗೈಕ್ಯರಾದಂತಹ ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು. ಅಪ್ಪಾಜಿ ಹಾಗೂ ಮಾತಾಜಿ ಎಂದರೆ ಇಂದು ಕರ್ನಾಟಕ ಅಷ್ಟೇ ಅಲ್ಲ, ದಕ್ಷಿಣ ಭಾರತದ ಬಸವ ಭಕ್ತರಿಗೆಲ್ಲ ಒಂದು ಮನೆ ಮಾತು. ಸದುವಿನಯದ ಸದ್ಭಕ್ತಿಯ ಸಾಕಾರ ಮೂರ್ತಿಯೇ ಆಗಿರುವ ಮಾತೆಯವರ ಮಾತೋಶ್ರೀ ಶರಣೆ ಗಂಗಮ್ಮನವರು ಜ್ಞಾನ ವಾತ್ಸಲ್ಯಗಳ ಜೊತೆಗೆ ವೀರತನ ಮತ್ತು ದೈವತ್ವವನ್ನು ಸಹ ಧಾರೆ ಎರೆದು ಮುದ್ದು ಮಗಳನ್ನು
ಬೆಳೆಸಿದರು. ಡಾಕ್ಟರ್ ಮಗಳು ಬುದ್ಧಿವಂತಿಕೆ, ಚಾಣಕ್ಷೆ, ಇವಳು ಕೂಡ ಡಾಕ್ಟರ್ ಆಗಬೇಕೆಂಬುದೇ ಅವರೆಲ್ಲ ಮನೆಯವರ ಒಂದು ಆಶಯವಾಗಿತ್ತು. ಆದರೆ ಗುರು ಬಸವಣ್ಣನವರ ಮತ್ತು ಶರಣರ ಸಂಕಲ್ಪ ಅದಾಗಿರಲಿಲ್ಲ. ಅವರು ಕೇವಲ ಈ ಸ್ಥೂಲ ಶರೀರದ ವೈದ್ಯರಷ್ಟೇ ಆಗದೆ ಕೋಟಿ ಕೋಟಿ ಜನರ ಭವ ರೋಗವನ್ನು ಕಳಿತಕ್ಕಂತಹ ಭವರೋಗ ವೈದ್ಯರಾಗಬೇಕೆಂಬುದು ಆ ಮಹಾಗುರು ಬಸವಣ್ಣನವರ ಆಶಯವಾಗಿತ್ತು. ಅಂತೆಯೇ ಇಂದು ಬಸವಾತ್ಮಜೀಯವರು ಕೋಟಿ ಕೋಟಿ ಜನರ ಮುಕ್ತಿಗೆ ಆದಿಶಕ್ತಿಯಾಗಿ ನಮ್ಮ ಮುಂದೆ ಕಂಗೊಳಿಸುತ್ತಿದ್ದಾರೆ ಎನ್ನುವುದನ್ನು ನಾವು ನೋಡ್ತಾ ಇದ್ದೇವೆ. ಪೂಜ್ಯರಾದ ಸದ್ಗುರು ಲಿಂಗಾನಂದ ಮಹಾಸ್ವಾಮಿಗಳವರ ಪ್ರವಚನ ಕೇಳಿ ಮಾನಸಾಂತರ ಹೊಂದಿರುವ ಪೂಜ್ಯ ಮಾತಾಜಿಯವರು ಅವರು ಕೇವಲ ಇಂದು ಮನೆತನಕ್ಕಷ್ಟೇ ಅಲ್ಲ, ಅವರ ಒಂದು ಇಡೀ ರಾಜ್ಯಕ್ಕಷ್ಟೇ ಅಲ್ಲ, ಬಸವ ಧರ್ಮವನ್ನು ವಿಶ್ವದಾದ್ಯಂತ ವಿಸ್ತರಿಸಲು ಬಂದಿರತಕ್ಕಂತಹ ಒಂದು ಮಹಾನ್ ಶಕ್ತಿಯಾಗಿದ್ದಾರೆ.